ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮೀನರಾಶಿಯವರಿಗೆ ಹೇಗಿದೆ ಜೂನ್ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ನಿಮಗೆ ಗೊತ್ತಿದೆ. 7.7 ಶನಿ ರಾಶಿಯಲ್ಲಿ ಶನಿ ಇದ್ದಾನೆ. ಇನ್ನು 2ನೇ ರಾಶಿಯಲ್ಲಿ ಶುಕ್ರ, ಹಾಗೆ 3ನೇ ರಾಶಿಯಲ್ಲಿ ರವಿ 15ನೇ ತಾರೀಕಿನ ಒಳಗಡೆಗೆ. ಅನಂತರ 15ನೇ ತಾರೀಕು ನಂತರದಲ್ಲಿ ಬುಧ, ರವಿ ಮತ್ತು ಗುರು ಎರಡೂ ಗ್ರಹಗಳು ಕೂಡ ಚತುರ್ಥ ರಾಶಿಯಲ್ಲಿ. ಪಂಚಮದಲ್ಲಿ ಬುಧ, ಷಷ್ಠದಲ್ಲಿ ಕುಜ, ಹೀಗೆಲ್ಲ ಇದೆ. 12ನೇ ರಾಶಿಯಲ್ಲಿ ರಾಹು, ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಇನ್ನು ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ರೇವತಿ ನಕ್ಷತ್ರ. ನೀವು ವಿಡಿಯೋ ಮುಗಿಯವರಿಗೆ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಯಾಕಂದರೆ ಮೀನರಾಶಿಯವರಿಗೆ 7.7 ಶನಿ ಒಂದಂತಕ್ಕೆ ಮೇಲೆ ಕೆಳಗೆ ಆಗ್ತಾ ಇದೆ. ಮಾರ್ಕೆಟ್ ಆಗ್ತದಿಲ್ಲ, ಹಂಗೆ ನಿಮ್ಮ ಪರಿಸ್ಥಿತಿ ಆಗ್ತಾ ಇದೆ. ಇಲ್ಲ ಒಂದು ಕಡೆಗೆ ಒಳ್ಳೆಯದಾಗ್ತಾ ಇದೆ ಅಂತ ಅನ್ನಿಸ್ತದೆ, ಅಷ್ಟೊತ್ತಿಗೆ ಯಾವುದೋ ಒಂದು ಕಿತ್ಕೊಂಡು ಹೋಗಿಬಿಡ್ತದೆ. ಇಂತಹ ಪರಿಸ್ಥಿತಿ ನಿಮಗೆ ಕೊಡ್ತಾ ಇದೆ. ನೋಡಿ, ಈ ತಿಂಗಳು ಇದು ಜೂನ್ ತಿಂಗಳು. ಹಾಗಾಗಿ ಈ ಜೂನ್ ತಿಂಗಳಲ್ಲಿ ಜ್ಯೇಷ್ಠ ಮಾಸದಲ್ಲಿ 5ನೇ ತಾರೀಕು ದಶಮಿ ಇದೆ, ಹಸ್ತ ನಕ್ಷತ್ರ ಇದೆ. ಹಾಗಾಗಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಒಂದು ಒಳ್ಳೆಯ ದಿವಸ ಅಂತ ಅನಿಸುತ್ತೆ. ಹಾಗೆ 11ನೇ ತಾರೀಕಿಗೆ ಭೂಮಿ ಪೂಜೆ ಮಾಡುವಂಥದ್ದು, ಕಾರ ಹುಣ್ಣಿಮೆ ಇದೆ. 14ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. ಇನ್ನು 15ನೇ ತಾರೀಕಿಗೆ ಮಿಥುನ ಸಂಕ್ರಾಂತಿ. ಇನ್ನು 21ಕ್ಕೆ ಬುಧ ಜಯಂತಿ. ಹಾಗೆ 25ಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ, ಬೂಧಾಯನ ಕಾತ್ಯಾಯನ ಅಮಾವಾಸ್ಯೆ. ಹಾಗೆ 26ನೇ ತಾರೀಕಿಗೆ ಆಷಾಢ ಮಾಸ ಆರಂಭ ಆಗುತ್ತೆ. ಹಾಗಾಗಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವಂಥ ವಿಶೇಷ ದಿವಸ ಆಗಬೇಕು. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಮೀನರಾಶಿಯವರಿಗೆ ಏನಾಗಿದೆಯಪ್ಪ ಅಂತಂದರೆ, ಒಂದಂತಕ್ಕೆ ಚಿಂತೆ ಟೆನ್ಷನ್ನುಗಳು ಕೂಡ ಒತ್ತಡವಾಗ್ತಾ ಇದೆ. ಅದರ ಜೊತೆಗೆ ಆಲಸ್ಯತನ ಮತ್ತು ಅಶಕ್ತತೆ, ಶರೀರದಲ್ಲಿ ಎನರ್ಜಿನೇ ಇಲ್ಲ. ಏನು ಕೆಲಸ ಮಾಡಲಿಕ್ಕೆ ಹೋದರೂ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಮಲ್ಕೊಂಬರೋಣ, ನಿದ್ರೆ ಮಾಡಬೇಡ ಹೇಳುವಂತಹ ಒಂದು ಮನಸ್ಥಿತಿ ಬರ್ತಾ ಇದೆ ನಿಮಗೆ. ಯಾಕಂದರೆ ಶನಿ ರಾಶಿಗೆ ಬಂದಾಗ ಆಲಸ್ಯತನವನ್ನು ಜಾಸ್ತಿ ವೃದ್ಧಿ ಮಾಡ್ತಾನೆ ಅಂಥೇಳಿ ಬೆಳಗ್ಗೆ ನಿಧಾನಾಗಿ ಹೇಳುವಂಥದ್ದು. ಇವತ್ತು ಬೇಡಪ್ಪ, ನಾಳೆ ಮಾಡೋಣ. ಯಾರಿಗಾರು ಹಣಕಾಸು ಕೊಡಬೇಕು ಅಂತಂದರೆ ನಾಳೆ ಎಲ್ಲ ನಾಡಿದ್ದು ಮಾಡೋಣ ಹೇಳುವಂಥದ್ದು. ನಾಳೆ ಹೇಳುವಂಥ ಬೋರ್ಡ್ ಹಾಕುವಂಥದ್ದು ಜಾಸ್ತಿ ಆಗಿದೆ ಮೀನರಾಶಿಯವರು. ಹಾಗಾಗಿ ಇವತ್ತು, ಈಗ, ಈ ಕ್ಷಣ ಅಂತೇಳಿ ತೀರ್ಮಾನ ಮಾಡಬೇಕು. ನಾಳೆ ಅಂದ ತಕ್ಷಣ ಮುಂದೆ ಹೋಗಿಬಿಡ್ತದೆ. ಅದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ಹಾಗಾಗಿ ನಾಳೆ ಹೇಳುವಂತಹ ವ್ಯವಸ್ಥೆಗಳು ಏನೂ ಪ್ರಯೋಜನ ಆಗಲಿಕ್ಕಿಲ್ಲ. ಹಾಗಾಗಿ ಆದಷ್ಟು ರೀತಿಯಲ್ಲಿ ಬೇಗನೆ ಅನುಕೂಲತೆಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು. ಫಸ್ಟ್ ನಾನು ಹೇಳೋದು ಏನಂತಂದರೆ, ಬೆಳಗ್ಗೆ ಬೇಗನೆ ಹೇಳಿ ಮೀನರಾಶಿಯವರು, ಆವಾಗ ಎಲ್ಲ ರೀತಿಯಾದಂಥ ವೃದ್ಧಿಯೂ ಕೂಡ ಆಗುತ್ತೆ. ಬೆಳಗ್ಗೆ ಏಳುವಾಗ ಲೇಟ್ ಮಾಡಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಲೇಟಾಗಿ ಹೋಗುತ್ತೆ. ಹಾಗಾಗಿ ಆಲಸ್ಯತನವನ್ನು ದೂರ ಮಾಡಬೇಕು. ಇನ್ನು 2ನೇ ರಾಶಿಯ ಶುಕ್ರ, ತಕ್ಕ ಮಟ್ಟಿಗೆ ಹಣಕಾಸೇನೋ ಬರ್ತಾ ಇದೆ ಹೋಗ್ತಾ ಇದೆ. ಯಾವುದು ಕೂಡ ನಿಂತ್ಕೊಳ್ತಾ ಇಲ್ಲ. ಒಂದು ಸ್ಟೇಬಲ್ ಆಗಿ ಹೀಗೇ ನಿಂತ್ಕೊಳ್ತೇನೆ ಅಂಥೇಳಿ ಆಗ್ತಾ ಇಲ್ಲ. ಒಂದು ಹಂತಕ್ಕೆ ಹಣಕಾಸು ಬರುತ್ತೆ. ಈ ತಿಂಗಳ ಬಾಡಿಗೆ ಕಟ್ಟಬೇಕಾ, ಆಯ್ತಪ್ಪ, ನಿಟ್ಟಿಸಿರು ಬಿಟ್ರಿ. ಮತ್ತು ಮುಂದಿನ ತಿಂಗಳಕ್ಕೆ ಮತ್ತೆ ಚಿಂತೆ, ಬಾಡಿಗೆ ಕಟ್ಟಬೇಕಲ್ಲ, ಪ್ಲ್ಯಾನ್ ಮಾಡಬೇಕಲ್ಲ, ಯೋಚನೆ ಮಾಡಬೇಕಪ್ಪ ಅಂಥೇಳಿ. ಹಾಗಾಗಿ ಎಲ್ಲ ಏನಾಗ್ತಾ ಇದೆ, ಹಣಕಾಸಿನಲ್ಲಿ ಬರುತ್ತೆ ಹೋಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನೀವೇನಂತಂದರೆ ಸ್ವಲ್ಪ ಆದಷ್ಟು ಸೇವಿಂಗ್ ಮಾಡುವಂಥದ್ದು, ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಒಂದು 500 ರೂಪಾಯಿ ಈಗ ನಾವು ಯಾವುದಾದ್ರು ಒಂದು SIPನೋ ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೀಗಾಗ್ತಾಯಿತ್ತು. ಹಾಗಾಗಿ ನಾವು 10 ರೂಪಾಯಿ ಇರಬಹುದು, 50 ರೂಪಾಯಿ ಇರಬಹುದು, 100 ರೂಪಾಯಿ ಇರಬಹುದು. ಅದಕ್ಕೆ ಕಡಿಮೆ ಜಾಸ್ತಿ ಹೇಳುವಂಥದ್ದಿಲ್ಲ. ಹಣಕಾಸು 1 ರೂಪಾಯಿಯೂ ಕೂಡ ಬಹಳ ಮುಖ್ಯವಾದಂಥದ್ದೇ. ಅದಕ್ಕೆ ನಾವು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಹೇಳಿ ನೋಡ್ತಾ ಹೋದರೆ ಗೊತ್ತಾಗ್ತದೆ. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ತಿಂಗಳಲ್ಲಿ ಸೇವಿಂಗ್ ಮಾಡಿ. ಹಣಕಾಸಿನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳಿ. 10 ರೂಪಾಯಿಯು ಸುಲಭವಾಗಿ ಬರುವಂಥದ್ದಲ್ಲ. 11 ರೂಪಾಯಿಯು ಭಾರಿ ಕಷ್ಟಪಟ್ಟೆ ಬರಬೇಕಾದಂಥದ್ದು. ಇನ್ನು 3ಯ ರಾಶಿಯಲ್ಲಿ 15ನೇ ತಾರೀಕಿನ ಮೇಲೆ ರವಿ ಇರ್ತಾನೆ. ಹಾಗಾಗಿ ಏನಾದರೂ ಲೋನ್ ಮಾಡುವಂಥದ್ದು, ಯಾರಿಗೂ ಹಣಕಾಸು ಕೊಡುವಂಥದ್ದು, ಅಥವಾ ಓಡಿ ಏನಾದರೂ ಬಿಸ್ನೆಸ್ಸಿಗೆ ತೆಗೆದುಕೊಳ್ಳುವಂಥದ್ದು, ಅಥವಾ ಬಿಸ್ನೆಸ್ಸನ್ನು ಡೆವಲಪ್ ಮಾಡಬೇಕು ಅಂದರೆ ಪ್ರಯತ್ನ ಮಾಡಿ. 15ನೇ ತಾರೀಕಿನ ಒಳಗಡೆ ಮಾಡಿ. ತೃತೀಯದಲ್ಲಿರುವಂಥ ರವಿ ಕೊಡ್ತಾನೆ ನಿಮಗೆ. ಎಲ್ಲೋ ಒಂದು ಕಡೆ ತಗಲಾಕೊಳ್ಳುವಂಥದ್ದಿಲ್ಲ, ಎಲ್ಲೋ ಒಂದು ಕಡೆ ಸಮಸ್ಯೆ ಬೀಳುವಂಥದ್ದಿಲ್ಲ. ಆ ಸಮಸ್ಯೆಗಳನ್ನು ಏನೇನು ಬೀಳ್ತಿರೋ ಅದೆಲ್ಲ ಒಳ್ಳೊಳ್ಳೆ ಥರದಲ್ಲಿ ಅನುಕೂಲತೆಗಳಾಗಿ ಬರುವಂಥ ಚಾನ್ಸಸ್ ಇದೆ. ನಾವು ಜೀವನದಲ್ಲಿ ಎಷ್ಟೋ ಸಲ ಕಷ್ಟಪಡಬೇಕು ನಿಜ, ಆದರೆ ಯಾವ ದಾರಿಯಲ್ಲಿ ಕಷ್ಟಪಡಬೇಕು ಅದನ್ನು ನಾವು ಕಷ್ಟಪಡೋದಿಲ್ಲ, ಸುಮ್ಮನೆ ಕಷ್ಟಪಡುವಾಗ ಮಾಡುತ್ತೇವೆ. ಹಾಗಾಗಿ 3ಯ ರಾಶಿಯಲ್ಲಿ ರವಿ ಇದ್ದಾನೆ. 15ನೇ ತಾರೀಕಿನ ಒಳಗಡೆ ವ್ಯವಹಾರಕ್ಕೆ ಗೌರ್ಮೆಂಟಿಂದ ಏನಾದರೂ ಆಗಬೇಕು ಅಂದರೆ ಪ್ರಯತ್ನ ಮಾಡಿಕೊಳ್ಳಿ. ಇನ್ನೂ 4ನೇ ಗುರು ಪರವಾಗಿಲ್ಲ, ಸುಖ ಸ್ಥಾನದಲ್ಲಿ ವಾಹನಾದಿಗಳ ಸೌಕರ್ಯಗಳನ್ನು ನೀಡ್ತಾನೆ. ವಾಹನ ಏನಾದರೂ
ಕ್ಲೀನ್ ಮಾಡಿಸೋದು ಅಥವಾ ವಾಹನಕ್ಕೆ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅವಕಾಶಗಳಾಗುತ್ತೆ. ಬದಲಾವಣೆ ಹೇಳೋಕ್ಕಿಂತ ಇರುವಂಥದ್ದನ್ನು ಶುದ್ಧ ಮಾಡ್ತಾನೆ ಮತ್ತು ಮನೆಯನ್ನು ಶುದ್ಧಿ ಮಾಡ್ತಾನೆ. ಆದಷ್ಟು ಗುರು ಚತುರ್ಥ ರಾಶಿಯಲ್ಲಿದ್ದಾಗ ಮನೆಯನ್ನು ಬಹಳ ಮುಖ್ಯವಾಗಿ ಶುದ್ಧಿ ಮಾಡ್ತಾನೆ. ಮನಸ್ಸು ನಿಮ್ಮದು ಹೇಗಿದ್ದರೂ ಶುದ್ಧಿ ಇದೆ, ಯಾಕಂದರೆ ಚಿಂತೆ ಟೆನ್ಷನ್ ಇದ್ದದ್ರಿಂದ ಮನಸ್ಸಿನ ಏರುಪೇರು ಅಷ್ಟೊಂದೇನಿಲ್ಲ. ಹಾಗಾಗಿ ಮನಸ್ಸನ್ನು ಅದರ ಜೊತೆಗೆ ಮನೆಯನ್ನು ಕೂಡ ಶುದ್ಧಿ ಮಾಡ್ತಾನೆ. ಮನೆಯಲ್ಲೇನೋ ದೇವತಾ ಆರಾಧನೆ, ಪೂಜೆ ಪುನಸ್ಕಾರಗಳು, ಧಾರ್ಮಿಕವಾದಂಥ ಕೆಲಸಗಳು ನಡೆಯುವ ಹಾಗೆ ಭಗವಂತ ನೀಡ್ತಾನೆ. ಎಷ್ಟೋ ಸಲ ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳು ನಡೆಯಬೇಕು ಅಂತಂದರೆ ದೈವಾನುಗ್ರಹವೂ ಬೇಕು. ನಮ್ಮ ಕೈಲಿ ದುಡ್ಡು ಇದ್ದುಬಿಟ್ಟಿದೆ, ನಾ ಎಲ್ಲ ಮಾಡ್ತೇನೆ ಅಂತಂದರೆ ಅದೆಲ್ಲ ಆಗೋದಿಲ್ಲ. ಹಾಗಾಗಿ ದೈವಾನುಗ್ರಹ ಹೇತುಕಂ ಅಂತ, ದೈವಾನುಗ್ರಹ ಹೇಳುವಂಥದ್ದು ನಮಗೆ ಯಾವಾಗ ಆಗುತ್ತೋ ಆವಾಗ ಆ ಭಗವಂತನ ಅನುಗ್ರಹದಿಂದ ಏನಾದರೂ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಾಗಿ ಪ್ರಯತ್ನಗಳನ್ನು ಮಾಡುವಂಥದ್ದು, ಅಭಿವೃದ್ಧಿ ಕಡೆಗೆ ಹೋಗುವಂಥದ್ದು ಹೀಗೆಲ್ಲ ನಾವು ಮಾಡ್ತೇವೆ. ಇಲ್ಲಾಂತಂದರೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ದೈವಾನುಗ್ರಹ ಹೇಳುವಂಥದ್ದು ಚತುರ್ಥ ರಾಶಿಯಲ್ಲಿರುವಂತಹ ಗುರು ದಶಮವನ್ನು ನೋಡ್ತಾನೆ. ಹಾಗಾಗಿ ಏನಾದರೂ ಉದ್ಯೋಗ ಕಳ್ಕೊಂಡವರಿಗೆ ಸ್ವಲ್ಪ ಉದ್ಯೋಗ ಸಿಗುವಂಥದ್ದು, ಅಥವಾ ಪಾರ್ಟ್ ಟೈಮಲ್ಲಿ ಏನಾದ್ರು ಒಂದು ಕೆಲಸ ಮಾಡುವಂಥದ್ದು, ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಯಾವ ಕೆಲಸ ಜಾಸ್ತಿ ಕಡಿಮೆ ಅಂತಲ್ಲ, ನಮಗೂ ಭಗವಂತ ಏನೇನು ಕೊಟ್ಟಿದ್ದಾನೋ ಆ ಕೆಲಸವನ್ನು ಪ್ರೀತಿಯಿಂದ ಮಾಡ್ತಾ ಹೋಗಬೇಕು. ಅದೇ ಕೆಲಸ ನಮ್ಮನ್ನು ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಯಾಕಂದರೆ ಅದು ದೊಡ್ಡ ಕೆಲಸ, ಅದರಲ್ಲಿ ಬಹಳ ಆದಾಯ ಬರುತ್ತೆ ಅಂತಲ್ಲ, ನಾವು ಆ ಕೆಲಸವನ್ನು ಎಷ್ಟು ಪ್ರೀತಿಸ್ತೇವೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಆ ಪ್ರೀತಿಸಿರುವಂತಹ ಕೆಲಸವೇ ನಮ್ಮನ್ನು ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗಿಬಿಡುತ್ತೆ. ಹಾಗಾಗಿ ಆ ಕೆಲಸವನ್ನು ಪ್ರೀತಿಸಿ, ಅದರ ಜೊತೆಗೆ ದುಡ್ಡು ಹೇಳುವಂಥದ್ದು ಬಂದೇ ಬರುತ್ತೆ. ದುಡ್ಡಿನ ಹಿಂದೋದ್ರೆ ನಾವು ಮಂಗ ಆಗ್ತೇವೆ. ಹಾಗಾಗಿ ಕೆಲಸವನ್ನು ನಾವು ಆದಷ್ಟು ಪ್ರೀತಿಯನ್ನು ಮಾಡುವಂಥದ್ದು ಮಾಡಬೇಕು. ಯಾಕಂದರೆ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಬಹಳ ಜನ ಮೀನರಾಶಿಯವರು ಉದ್ಯೋಗ ಕಳ್ಕೊಡ್ರಿ, ಬಹಳ ಜನ ಒಂಥರ ದರ್ಪದಿಂದ ನನಗಿನ್ನೂ ಸ್ಯಾಲ್ರಿ ಬರುತ್ತೆ ಅಂಥೇಳಿ ಮತ್ತೊಂದು ಕೆಲಸಕ್ಕೆ ಹೋದ್ರಿ, ಕೊನೆಗೆ ಆ ಕೆಲಸವೂ ಸಮಸ್ಯೆ ಆಯಿತು, ಹಿಂದೆ ವಾಪಸ್ ಬರಲಿಕ್ಕಾಗಲ್ಲ, ಆ ಕೆಲಸದಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ, ಮತ್ತೊಂದು ಕೆಲಸ ಸಿಗ್ತಾ ಇಲ್ಲ. ಇಂತಹ ಬಹಳ ಟೆನ್ಷನಲ್ಲಿ ಇದ್ದೀರಿ ನೀವು. ಹಾಗಾಗಿ ತಕ್ಕ ಮಟ್ಟಿಗೇನೋ ಗುರುವಿನ ದೃಷ್ಟಿಯಿಂದ ಕೆಲಸ ಸಿಗುವಾಗ ಕಾಣಿಸುತ್ತೆ ಒಂದು ಹಂತಕ್ಕೆ, ಕೆಲವು ಜನಕ್ಕೆ ಸಿಗದೇನೂ ಕೂಡ ಇರಬಹುದು. ಷಷ್ಠರಾಶಿಯ ಕುಜ ಸ್ವಲ್ಪ ಮಟ್ಟಿಗೆ ಭೂಮಿ ವ್ಯಾಪಾರದಲ್ಲಿ ಓಡಾಡ್ತಾ ಇದೆ. ಸ್ವಲ್ಪ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋರು, ಇವರೆಲ್ಲ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಕೆಲವು ಸಲ ಏನಾಗುತ್ತೆ ಅಂತಂದರೆ ಅದು ಸ್ವಲ್ಪ ವ್ಯತ್ಯಾಸ ಆಗಬಹುದು. ತೀರಾ ಅವಸರ ಮಾಡಿಕೊಂಡು, ತೀವ್ರ ಟೆನ್ಷನ್ ಮಾಡಿಕೊಂಡು, ತೀರಾ ಒತ್ತಡದಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಆದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಡೆಗೆ ಹೀಗೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಆ ಕೆಲಸಗಳನ್ನು ಯೋಚನೆ ಮಾಡಿಕೊಂಡು ಕೈ ಹಾಕಬೇಕು. ಇನ್ನು ನೀರಿನ ವ್ಯವಹಾರ ಮಾಡೋರಿಗೂ ಕೂಡ ಈ ತಿಂಗಳಲ್ಲಿ ಬಹಳ ಶುಭ ಆಗಬಹುದು. ಅನಂತರದಲ್ಲಿ ಹೋಟೆಲ್ ಉದ್ಯಮಿಗಳು, ಸ್ವೀಟು, ಫ್ಯಾಕ್ಟ್ರಿ, ಬೇಕ್ರಿ ಹೀಗೆಲ್ಲ ಮಾಡ್ತಾ ಇದ್ದವರಿಗೂ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಕಡೆ ಹೋಗುವಂಥ ಚಾನ್ಸಸ್ ಇದೆ. ಏನೂ ಇಲ್ಲ ಅಂತಿಲ್ಲ, ಏನೋ ಒಂದು ಕಡೆಗೆ ಅನುಕೂಲತೆಗಳಾಗುವಂಥದ್ದು, ಅಭಿವೃದ್ಧಿ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಷ್ಟಾಗುತ್ತೋ ಅಷ್ಟು ಬಿಸ್ನೆಸ್ ಕಡೆಗೆ ಜಾಸ್ತಿ ಗಮನಿಸಿ. ಬಿಸ್ನೆಸ್ಸನ್ನು ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗಿ ಆ ಬಿಸ್ನೆಸ್ಸೇ ನಿಮಗೆಲ್ಲೋ ಒಂದು ಕಡೆಗೆ ಕೊಡ್ತದೆ. ಯಾಕಂದರೆ ಒಂದು ಸಣ್ಣದಾದಂಥ ಸ್ವೀಟು ವ್ಯವಹಾರ ಮಾಡ್ತಾ ಇದ್ದರೆ ಅದೇ ಬ್ರ್ಯಾಂಚಾಗಿ ಮುಂದೆ ಹೋಗಬಹುದು. ಮತ್ತು ಈ ಡಿಜಿಟಲ್ ಮಾರ್ಕೆಟಿಂಗು ಮತ್ತು ಆದಷ್ಟು ಎಡಿಟಿಂಗ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದಂಥವರು, ಇಂಥವರಿಗೆಲ್ಲ ಈ ರಾಶಿಯವರಿಗೆ ಬಹಳ ಒಳ್ಳೆಯದಾಗುತ್ತದೆ. ಯಾಕಂದರೆ ನಿಮ್ಮಲ್ಲಿ ತಕ್ಕ ಮಟ್ಟಿಗೆ ವಿದ್ಯೆಯೂ ಕೂಡ ಇದೆ. ಆಲಸ್ಯತನದಿಂದ ಹೊರಗಡೆ ಬರಬೇಕಷ್ಟೇ. ವಿದ್ಯೆ ಇಲ್ಲವಾ? ವಿದ್ಯೆ ತಕ್ಕ ಮಟ್ಟಿಗೆ ಭಗವಂತ ವಿದ್ಯೆ ಕೊಟ್ಟಿದ್ದಾನೆ, ತಕ್ಕ ಮಟ್ಟಿಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಮತ್ತು ಯಾವ್ಯಾವ ಸಮಯಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದು ಕೂಡ ಕೊಟ್ಟಿದ್ದಾನೆ. ಇನ್ನು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಯಾಕಂದರೆ ಏನಾಗ್ತಾ ಇದೆ, ಮಕ್ಕಳನ್ನು ಸಂಸ್ಕಾರಯುತವಾಗಿ ಪ್ರಯತ್ನಗಳನ್ನು ಮಾಡಿ ಬುಧ ಪಂಚಮದಲ್ಲಿದ್ದಾನೆ. ಹಾಗಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಾಗಿತೆ ಅಂತಿದೆ. ಹಾಗಾಗಿ ಸಣ್ಣ ವಯಸ್ಸಲ್ಲಿ ಏನು ಸಂಸ್ಕಾರ ಕೊಡಬೇಕೋ, ಸಣ್ಣ ವಯಸ್ಸಲ್ಲಿ ಏನು ಮಾಡಬೇಕು ಅಂತಹ ಪ್ರಯತ್ನಗಳನ್ನು ಮಾಡಿ ಎಷ್ಟೋ ಸಲ ಏನಾಗುತ್ತೆ, ಮಕ್ಕಳನ್ನು ಅವ್ರ ಪಾಡಿ ಬಿಟ್ಟುಬಿಡ್ತಾರೆ. ಹಾಗೆಲ್ಲ ಸಂಸ್ಕಾರಗಳನ್ನು ಕಲಿಸ್ಬೇಕು. ಒಳ್ಳೆ ರೀತಿಯಾದಂಥ ನಡತೆಯನ್ನು 1 ಸಲ 2 ಸಲ ಹೇಳಿಕೊಟ್ಟು ಕಲಿಸ್ಬೇಕು. ಯಾಕಂದರೆ ಮಕ್ಕಳಿಗೆ ಏನಂತಂದರೆ ಒಂದು ಕಡಿಮೆ ಜಾಸ್ತಿ ಆಗ್ತದೆ, ಎಷ್ಟೊತ್ತಿಗೂ ಮೊಬೈಲ್ ನೋಡ್ತಾ ಕೂತ್ಕೊಳ್ತಾರೆ. ಆದರೆ ನಾವು ಸಂಸ್ಕಾರವನ್ನು ಕೊಟ್ಟು ಒಳ್ಳೊಳ್ಳೆ ರೀತಿಯಲ್ಲಿ ಅವರನ್ನು ಪರಿವರ್ತನೆ ಮಾಡಿದಾಗ ಮುಂದೊಂದು ಸತ್ಪ್ರಜೆಗಳಾಗ್ತಾರೆ. ಹಾಗಾಗಿ ಅಂಥ ಸತ್ಪ್ರಜೆಗಳಾಗಬೇಕು ಅಂದರೆ ಇವತ್ತಿಂದನೇ ಪ್ರಯತ್ನ ಮಾಡಬೇಕು. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಪ್ರಯಾಣ ಯೋಗ, ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡುವಂಥದ್ದು, ದೇವತಾ ಆರಾಧನೆಗೆ ನೀವು ಪಾಲ್ಗೊಳ್ಳುವಂಥದ್ದು, ಹೊರಗಡೆಗೂ ದೇವತಾ ಆರಾಧನೆ ಆಗುವಂಥದ್ದು, ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದು, ಹೀಗೆ ಮೊದಲಾದಂತಹ ಬಹಳ ಶುಭ ಯೋಗಗಳನ್ನು ಕೂಡ ಭಗವಂತ ದಯಪಾಲಿಸ್ತಾನೆ. ಒಂದು 5 ಜಾಗ್ರತೆ. 1ನೇದಾಗಿ ಮಾತಿನ ವಿಷಯದಲ್ಲಿ ಜಾಗ್ರತೆ. 2ನೇದಾಗಿ ಕಾನೂನಿನ ವಿಷಯದಲ್ಲಿ ಏನೋ ಹೋಗುವಾಗ ಗಾಡಿ ಟಚ್ ಆಯ್ತಪ್ಪ, ಒಂಚೂರು ಗಾಬರಿಯಲ್ಲೇನೋ ಟಚ್ ಆಯಿತು, ಅದಕ್ಕೆ ಗಲಾಟೆ ಮಾಡ್ತಾ ಚಿಂತೆ ಮಾಡ್ತಾ ಅಲ್ಲೇ ಸಾಧಿಸ್ತಾ ಇರುವಂಥ ಪ್ರಯತ್ನ ಬೇಡ. ಸಣ್ಣ ನಾವು ತಪ್ಪು ಮಾಡ್ತೇವೆ, ಕೆಲವೊಂದು ತಪ್ಪು ಮಾಡ್ತಾರೆ, ಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಇಲ್ಲಾಂದರೆ ಕೋರ್ಟು ಕಚೇರಿ ಕಿರಿಕಿರಿ ಆಗಬಹುದು. 4ನೇದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ತಿಂಗಳ ಸೇವಿಂಗ್ ಮಾಡಿ, ಹಣಕಾಸಿನ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ. 5ನೇದಾಗಿ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯಕ್ಕೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇದಿಷ್ಟನ್ನೇ ನೀವು ಗಮನಿಸ್ಕೊಂಡ್ರೆ ಮೀನರಾಶಿಯವರು ಮುಂದಕ್ಕೆ ಬಂದುಬಿಡ್ತೀರಿ ಅನ್ನೋ ಚಿಂತೆ ಆಗೋದಿಲ್ಲ.
ಇನ್ನು ನಕ್ಷತ್ರ ಪರಿಹಾರಗಳೇನಪ್ಪ ಅಂತಂದರೆ ಪೂರ್ವಾಭಾದ್ರ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 11ನೇ ತಾರೀಕಿಗೆ ಭೂಮಿ ಹುಣ್ಣಿಮೆ ಇದೆ. ಹಾಗಾಗಿ ಆ ದಿವಸ ಆ ಭೂಮಿಯನ್ನು ವಿಶೇಷವಾಗಿ ಪೂಜೆ ಮಾಡಿ ಭೂತಾಯಿಯನ್ನು ಬೇಡ್ಕೊಳ್ಳಿ, ನಮಸ್ಕಾರ ಮಾಡಿಕೊಳ್ಳಿ. ಆ ಭೂಮಿಯೇ ನಿಮಗೆ ಅನುಗ್ರಹವನ್ನು ಮಾಡ್ತಾಳೆ. ಅದಕ್ಕೆ ನಮ್ಮಲ್ಲಿ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ತೆ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂಥೇಳಿ ಇದ್ದ ತಕ್ಷಣವೇ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು. ಆ ಜಗನ್ಮಾತೆ ಭೂಮಿದೇವಿ ಎಲ್ಲರಿಗೂ ಕೂಡ ಅವಕಾಶ ಆಸರೆ ಎರಡನ್ನೂ ಕೂಡ ಕೊಟ್ಟಿದ್ದಾಳೆ. ಅಂತಹ ತಾಯಿಗೆ ನಾವು ಎಷ್ಟು ಮಾಡಿದ್ರೂ ಕೂಡ ತಾಯಿ ಋಣವನ್ನು ತೀರಿಸಲಿಕ್ಕಾಗೋದಿಲ್ಲ. ಹಾಗಾಗಿ ಅಂತಹ ಮಾತೃಸ್ವರೂಪವಾದಂಥ ಭೂಮಿಯನ್ನು ವಿಶೇಷವಾಗಿ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಎಷ್ಟೋ ಜನಕ್ಕೆ ಕೊನೆಯ ಜೀವನದಲ್ಲಿ ಒಂದು ಭೂಮಿಯೇ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಆದರೆ ಕೆಲವು ಜನಕ್ಕೆ ಮುಟ್ಟಿದ ತಕ್ಷಣ ಭೂಮಿ ಆಗಿ ಬರುತ್ತೆ. ಹಾಗಾಗಿ ಭೂಮಿಯ ವಿಷಯದಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಿಕೊಳ್ಳಿ. ಆದಷ್ಟು ಭೂಮಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು, ಭೂಮಿಯನ್ನೇ ನೀವು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಉತ್ತರಾಭಾದ್ರ ನಕ್ಷತ್ರ ನೀವು 5ನೇ ತಾರೀಕಿಗೆ ದಶಮಿ ಗುರುವಾರ ಇದೆ. ಆ ದಿವಸ ಯಾರು ಒಂದು ಗುರುವಿನ ಕ್ಷೇತ್ರಕ್ಕೆ ಹೋಗಿ ನಿಮ್ಮ ಕೈಲಾದಂಥ ಅನ್ನದಾನಕ್ಕೆ ಏನಾದರೂ ಕೊಡಿ. ಅನ್ನದಾನ ಎಲ್ಲಿ ಮಾಡ್ತಾರೋ ಅಲ್ಲಿ ಸಣ್ಣ ಪುಟ್ಟ ಸೇವೆಯನ್ನು ಮಾಡುವಂಥ ಪ್ರಯತ್ನ ಮಾಡಿ. ಅನ್ನದಾನದಿಂದ ಭಾಳ ಶುಭವಾಗುತ್ತದೆ. ಇನ್ನು ರೇವತಿ ನಕ್ಷತ್ರ ಅವರು ಗೋ ಸೇವೆ, ಹಸುವಿನ ಆರಾಧನೆ, ಹಸುವಿನ ಪ್ರಾರ್ಥನೆ, ಹೀಗೆ ಆ ಗೋ ಸೇವೆ ಮಾಡ್ತಾ ಬರಬೇಕು. ಆ ಗೋದೇವಿಯೇ ನಿಮ್ಗೆ ಅನುಗ್ರಹವನ್ನು ಮಾಡ್ತಾಳೆ. ಹಾಗಾಗಿ ಅಂತಹ ಆ ಗೋ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಗಾವೋ ಮೇ ಮಾತರಸ್ಸಂತು ಪಿತರಸ್ಸಂತು ಗೋವೃಷಃ ಗ್ರಾಸಪುಷ್ಟಿ ಮಜಾದತ್ತಂ ಪ್ರತಿಗೃಹಂತು ಮಾತರಃ. ಒಂದು ಮುಷ್ಟಿ ಹಸು ತಿನ್ನುವಂತಹ ಗ್ರಾಸವನ್ನು, ಹುಲ್ಲನ್ನು ಅಥವಾ ಬೂಸವನ್ನು ಏನು ಹಸು ತಿನ್ನುತ್ತೋ ಅಂಥದ್ದನ್ನು ಹಸುವಿಗೆ ಕೊಡುವಂತಹ ಪ್ರಯತ್ನವನ್ನು ರೇವತಿ ನಕ್ಷತ್ರವರು ಮಾಡಿ ಇದಿಷ್ಟು ಶುಭವಾಗಲಿ ಅಂತೇಳಿ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತನು ಶುಭವನ್ನು ಉಂಟು ಮಾಡಲಿ. ನಮಸ್ಕಾರ.